ಎರಡು ಸಂಗತಿಗಳು ಮನುಷ್ಯನಿಗೆ ಬಹಳ ಕಷ್ಟದ್ದು, ಅಸಾಧ್ಯ. ಅವುಗಳನ್ನು ಆತ ಸಹಜವಾಗಿ ಸಾಧಿಸ್ತಾನ. ಎರಡು ಯಾವುವು? ಸುಮ್ಮನೆ ಎರಡು ಸಂಗತಿಗಳು, ಎರಡು ಮಾತುಗಳು. ಅವುಗಳನ್ನು ಪಡೆಯೋದು ಬಹಳ ಕಷ್ಟದ. ಅಲ್ಲಿ ನಾವು ಗೆಲ್ಲೋದು ಬಹಳ ಕಷ್ಟದ. ಅವುಗಳನ್ನು ಸಂಪಾದಿಸೋದು ಬಹಳ ಕಷ್ಟ. ಆಕರ್ಷಣೆಯ ಮಧ್ಯದಲ್ಲಿ ಅನಾಕರ್ಷಿತನಾಗಿ ಇರುವುದು ಬಹಳ ಕಷ್ಟ. ಆ ಬಳಿಕ ರೊಚ್ಚಿಗೇಳುವ ಪ್ರಸಂಗದಲ್ಲಿ ರೊಚ್ಚಿಗೇಳದೆ ಇರುವುದು ಬಹಳ ಕಷ್ಟ. ರಾಗ ದ್ವೇಷ ಇವೆರಡು, ಇವೇ ಪ್ರಪಂಚ. ಒಂದು ವಸ್ತುವನ್ನು ನೋಡಿದಾಗ ಮನಸ್ಸು ಸೋತು ಬಿಡ್ತದೆ, ಇನ್ನೊಂದು ವಸ್ತುವನ್ನು ನೋಡಿದಾಗ ಮನಸ್ಸು ಅದನ್ನು ತಿರಸ್ಕರಿಸಿ ಬಿಡ್ತದೆ. ಇವು ಎರಡೇ ಪ್ರಪಂಚ. ಇದರಿಂದ ಮನುಷ್ಯ ಪಾರಾಗೋದು ಬಹಳ ಕಷ್ಟ. ಇದು ಸಾಧಿಸೋದು ಬಹಳ ಕಷ್ಟ. ಏನೂ ಇಲ್ಲದಾಗ ಏನಿರೋದಿಲ್ಲ, ಆ ಪ್ರಶ್ನೆ ಬೇರೆ. ಈಗ ನನ್ನ ಟೇಬಲ್ ಮ್ಯಾಗ ಏನೂ ಇಲ್ಲ, ಬಹಳ ಆರಾಮ. ಆದ್ರೆ ಅಕಸ್ಮಾತ್ ಇದರ ಮೇಲೆ 1 ಕಿಲೋ ಬಂಗಾರ ಹಿಂಗೆ ತಂದಿಟ್ಟು ಬೇಕಾರ ವೈರಿ ಅಂತ ಅದರ ಹಿಂದೆ ಒಂದು ಚೀಟಿ ಬರೆದು ಇಟ್ಟಿದ್ರೆ ಅವಾಗ ಗೊತ್ತಾಗ್ತದದ. ಹೌದಲ್ಲ ಹೇಳಿ? ಸುಮ್ಮನೆ ಒಂದಿಷ್ಟು ಹಿಂಗೆ ತಂದಿಟ್ಟು ಒಂದು ಚೀಟಿ ಇಟ್ಟು ಇದು ನಿಮಗಾಗಿ ಅಂತಿಷ್ಟು ಬರೆದು ಹೋಗಿದ್ರೆ ಅವಾಗ ಮಾತು ಬರ್ತವೇನು? ನೀವರೇ ನನ್ನ ಮಾತು ಕೇಳ್ತೀರೇನು? ಇಲ್ಲಿ ನೋಡ್ತಿರ್ತೀರಿ. ಎಲ್ಲದ ಆಕರ್ಷಣೆ ಇದು. ಎಂಥೆಂಥವರನ್ನ ವಸ್ತುಗಳು ಆಕರ್ಷಿಸಿ ಬಿಡ್ತಾವ. ದೇಹದ ಸೌಂದರ್ಯ ಆಕರ್ಷಿಸ್ತದೆ, ಸಂಪತ್ತು ಆಕರ್ಷಿಸ್ತದೆ, ಅಧಿಕಾರ ಆಕರ್ಷಣೆ ಮಾಡ್ತಿರ್ತದೆ. ಇಂಥ ಆಕರ್ಷಣೆಗೆ ಒಳಗಾಗದ ಮನಸ್ಸದಲ್ಲ, ಅದು ಭಕ್ತನ ಮನಸ್ಸದ. ಭಕ್ತ ಇಂಥದಕ್ಕೆ ಒಳಗಾಗೋದು. ಇದು ಸಿದ್ಧಿ. ಸಿದ್ಧಿಯನ್ನು ಪಡಿತಾರಂತಾರಲ್ಲ, ಇದು ಮೊದಲನೆಯ ಸಿದ್ಧಿ. ಭಕ್ತ ಪಡೆಯುವ ಅದ್ಭುತವಾದ ಸಿದ್ಧಿ ಇದು. ಆಕರ್ಷಣೆ ಇರಬೇಕು, ಆದರೆ ಆಕರ್ಷಿತನಾಗಬಾರದು. ಜಗತ್ತಿನಲ್ಲಿ ಎಲ್ಲ ಇರೋದೆ, ಇರಬೇಡ ಅಂದ್ರೆ ಯಾಕೆ? ಎಲ್ಲ ಇರೋದೆ ನಿಮ್ಮ ಸಮೀಪ. ಹಿಂಗೆ ಒಂದು ಸುಂದರ ರೂಪ ಬರ್ತದೆ.